ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋದಲ್ಲಿ BGT ಅಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೋರ್ತ್ ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಣ. ಹಾಗಾದರೆ ಇವಾಗ ಬಂದಿರೋ ಅಪ್ಡೇಟ್ ಏನಪ್ಪ ಅಂದರೆ, ಈ ಒಂದು ಫೋರ್ತ್ ಟೆಸ್ಟ್ ಮ್ಯಾಚಲ್ಲಿ ರಿಪ್ಲೇಸ್ಮೆಂಟ್ಗಳಾಗಿವೆ ಮತ್ತು ಹೊಸ ಪ್ಲೇಯರ್ಸ್ ಕೂಡ ಆ್ಯಡ್ ಆಗಿದ್ದಾರೆ ಎರಡು ಟೀಮಲ್ಲಿ ಅಂತ ಮಾಹಿತಿ ಬರ್ತಿದೆ. ಹಾಗಾದರೆ ಯಾವೊಂದು ಪ್ಲೇಯರ್ಸ್ ರಿಪ್ಲೇಸ್ಮೆಂಟ್ ಆಗಿದ್ದಾರೆ ಮತ್ತು ಹೊಸದಾಗಿ ಯಾವೊಂದು ಪ್ಲೇಯರ್ಸ್ ಆ್ಯಡ್ ಆಗಿದ್ದಾರೆ ಎರಡು ಟೀಮ್ಗಳಿಗೂ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇನು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಅಪ್ಡೇಟ್ ಏನಪ್ಪ ಅಂದರೆ, ಈ ಒಂದು ಫೋರ್ತ್ ಮತ್ತು ಫಿಫ್ತ್ ಟೆಸ್ಟಲ್ಲಿ ಹೊಸ ಪ್ಲೇಯರ್ಸ್ ಆ್ಯಡ್ ಆಗಿದ್ದಾರೆ ಮತ್ತು ಪ್ಲೇಯರ್ಸ್ ರಿಪ್ಲೇಸ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ತುಂಬ ಸುದ್ದಿ ಅಂತೂ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದು ನಿಜಾನ ಅಂತ ಕೇಳಿದ್ರೆ ಹೌದು, ಅದು ನಿಜಾನೇ. ಪ್ಲೇಯರ್ಸು ರಿಪ್ಲೇಸ್ಮೆಂಟ್ ಆಗಿದ್ದಾರೆ ಎರಡು ಟೀಮಲ್ಲೂ ಕೂಡ ಮತ್ತು ಹೊಸ ಪ್ಲೇಯರ್ಸು ಆ್ಯಡ್ ಆಗಿದ್ದಾರೆ. ಹಾಗಾದರೆ ಮೊದಲು ಇಂಡಿಯಾ ಟೀಮ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಅಶ್ವಿನ್ ಅವ್ರ ಸ್ಥಾನಕ್ಕೆ ತನುಷ್ ಕೋಟೆನವರು ಬಂದಿದ್ದಾರೆ ಅಂತ ಹೇಳ್ಬೋದು. ಹೌದು, ಅಶ್ವಿನ್ ಅವರು ರಿಟೈರ್ಮೆಂಟ್ ಕೊಟ್ಟಿರೋ ಕಾರಣಕ್ಕೆ ತನುಷ್ ಕೋಟೆನವ್ರನ್ನ ತೊಗೊಂಬಂದಿದ್ದಾರೆ ಇಂಡಿಯನ್ ಟೀಮ್ ಅವರು. ಒಂಥರ ಒಳ್ಳೆ ಪಿಕ್ಕೇ ಇದು, ಚೆನ್ನಾಗೆ ಬೌಲಿಂಗ್ ಮಾಡ್ತಾರೆ ಇವರು. ನೀವೆಲ್ಲ ನೋಡಿರ್ಬೋದು, ಡೊಮೆಸ್ಟಿಕ್ಕಲ್ಲಿ ಮುಂಬೈ ತಂಡದ ಪರವಾಗಿ ಆಡಿದ್ದಾರೆ ತನುಷ್ ಕೋಟೆನವರು. ಒಂಥರ ಬೌಲಿಂಗ್ ಕೂಡ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಆಲ್ರೌಂಡರ್ ಅಂತ ಹೇಳ್ಬೋದು ಇವರು. ಹೌದು, ರೀಸೆಂಟಾಗಿ ನಮ್ಮ ಇಂಡಿಯಾ ತಂಡದಲ್ಲೂ ಕೂಡ ಆಡಿದ್ದಾರೆ ಮತ್ತು IPL ಅಂತ ಬಂದಾಗ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲೂ ಕೂಡ ಆಡಿದ್ದಾರೆ ತನುಷ್ ಕೋಟೆನವರು. ನೀವು ನೋಡಿರ್ಬೋದು, ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬೌಲಿಂಗಲ್ಲಿ ಆಗಿರ್ಬೋದು ಇವರೊಂದು ಆವರೇಜ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ಪಿಕ್ ಮಾಡ್ಕೊಂಡಿದ್ದಾರೆ ಇಂಡಿಯನ್ ಟೀಮ್ ಅವರು. ನೋಡಬೇಕು ಸ್ಟಾರ್ಟಿಂಗ್ ಲೆವೆನಲ್ಲಿ ಆಡಿಸ್ತಾರೆ ಆಡಿಸಲ್ವ ಅಂತ. ಮತ್ತು ಈ ಒಂದು ಟೀಮಿನ ಫೋರ್ತ್ ಮತ್ತು ಫಿಫ್ತ್ ಟೆಸ್ಟ್ಗೆ ಸ್ಕ್ವಾಡ್ ಕೂಡ ಅನೌನ್ಸ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಿರ್ಬೋದು. ಈ ಒಂದು ಬಾಕ್ಸಿಂಗ್ ಡೇ ಟೆಸ್ಟ್ಗೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರ್ತಾರೆ ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಮತ್ತು ಇವ್ರ ಜೊತೆಗೆ ರವೀಂದ್ರ ಜಡೇಜಾ, ಯಶಸ್ವಿ ಜೈಸ್ವಾಲ್, ಧ್ರುವ ಜುರೇಲ್, ಸರ್ಫರಾಜ್ ಖಾನ್, ವಿರಾಟ್ ಕೊಹ್ಲಿ, ಪ್ರಸಿದ್ಧ ಕೃಷ್ಣ, ರಿಷಬ್ ಪಂತ್, KL ರಾಹುಲ್, ಹರ್ಷಿತ್ ರಾಣಾ, ಅಭಿಮನ್ಯು ಈಶ್ವರನ್, ಶುಭ್ಮನ್ ಗಿಲ್, ನಿತೀಶ್ ಕುಮಾರ್ ರೆಡ್ಡಿ, ಮೊಹಮ್ಮದ್ ಸಿರಾಜ್, ವಾಷಿಂಗ್ಟನ್ ಸುಂದರ್ ಮತ್ತು ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ತನುಷ್ ಕೋಟೆನವ್ರನ್ನ ತೊಗೊಂಡಿದ್ದಾರೆ. ಒಂಥರ ಚೆನ್ನಾಗೇ ಈ ಒಂದು ಟೀಮು. ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ ಫೋರ್ತ್ ಟೆಸ್ಟಲ್ಲಿ. ಮತ್ತು ನೆಕ್ಸ್ಟು ಆಸ್ಟ್ರೇಲಿಯಾ ಟೀಮ್ನ ರಿಪ್ಲೇಸ್ಮೆಂಟ್ ಪ್ಲೇಯರ್ ಅಂತ ಬಂದರೆ ನೀವು ಇಲ್ಲಿ ನೋಡ್ತಿರ್ಬೋದು, ನಥನ್ ಮಿಕ್ಸ್ಫಿನ್ ಅವರು ಔಟ್ ಆಗಿದ್ದಾರೆ ಮತ್ತು ಇವರೊಂದು ಸ್ಥಾನಕ್ಕೆ 19 ಇಯರ್ಸ್ ಯಂಗ್ಸ್ಟರು ಸ್ಯಾಮ್ ಕೋನ್ಸ್ಟಾಸ್ ಅವರು ಆಯ್ಕೆ ಆಗಿದ್ದಾರೆ. ಹೌದು, ಒನ್ ಆಫ್ ದ ಬೆಸ್ಟ್ ಪಿಕ್ ಅಂತ ಹೇಳ್ಬೋದು ಇದು ಆಸ್ಟ್ರೇಲಿಯನ್ ಟೀಮ್ಗೆ. ಸ್ಯಾಮ್ ಕೋನ್ಸ್ಟಾಸ್ ಅವರು ಆಯ್ಕೆ ಆಗಿರೋದು, ಒಂಥರ ಚೆನ್ನಾಗೆ ಬ್ಯಾಟಿಂಗ್ ಆಡಿದ್ದಾರೆ. ಹೌದು, ಈ ವರ್ಷ ನಡೆದಂಥ ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಒಂಥರ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಸ್ಯಾಮ್ ಕೋನ್ಸ್ಟಾಸ್ ಅವರು. ಮತ್ತು ಇದ್ರ ಜೊತೆಗೆ ಆಸ್ಟ್ರೇಲಿಯಾದ ಡೊಮೆಸ್ಟಿಕ್ ಲೀಗ್ ಅಂತ ಬಂದಾಗಲೂ ಕೂಡ ಅದರಲ್ಲೂ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಸೆಂಚುರಿಗಳು ಹೊಡೆಯೋ ಮುಖಾಂತರ ಕಾಣಿಸ್ಕೊಂಡಿದ್ದಾರೆ ಆಸ್ಟ್ರೇಲಿಯಾ ತಂಡಕ್ಕೆ ಸ್ಯಾಮ್ ಕೋನ್ಸ್ಟಾಸ್ ಅವರು. ಒಂಥರ ಒಳ್ಳೆ ಪಿಕ್ ಆಗ್ಬೋದು ಇದು ಆಸ್ಟ್ರೇಲಿಯನ್ ತಂಡಕ್ಕೆ. ನೋಡ್ಬೇಕು ಯಾವ ಥರ ಬ್ಯಾಟಿಂಗ್ ಆಡ್ತಾರೆ ಅಂತ ಫೋರ್ತ್ ಟೆಸ್ಟಲ್ಲಿ. ಮತ್ತು ನೆಕ್ಸ್ಟು ಈ ಒಂದು ಟೀಮಿನ ಸ್ಕ್ವಾಡ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಪ್ಯಾಟ್ ಕಮಿನ್ಸ್ ಅವರು ಕ್ಯಾಪ್ಟನ್ ಆಗಿ ಆಡ್ತಾರೆ ಮತ್ತು ಸೀನ್ ಅಬೋಟು, ಸ್ಕ್ವಾಡ್ ಬೊಲಾಂಡ್, ಅಲೆಕ್ಸ್ ಕೇರಿ, ಟ್ರೇವಿಸ್ ಹೆಡ್ ವೈಸ್ ಕ್ಯಾಪ್ಟನ್ ಆಗಿ ಆಡ್ತಾರೆ. ಮತ್ತು ಜಾಶ್ ಇಂಗ್ಲಿಸ್, ಉಸ್ಮಾನ್ ಕವಾಜಾ, ಸ್ಯಾಮ್ ಕಾನ್ಸ್ಟಾಸ್, ಮಾರ್ನಸ್ ಲಬುಷೇನ್, ನಥಾನ್ ಲಿಯೋನ್, ಮಿಚೆಲ್ ಮಾರ್ಷ್, ಜೈ ರಿಚರ್ಡ್ಸನ್, ಸ್ಟೀವೆನ್ ಸ್ಮಿತ್ ಇವರು ಕೂಡ ಒಂಥರ ವೈಸ್ ಕ್ಯಾಪ್ಟನ್ನೇ, ಸೆಕೆಂಡ್ ವೈಸ್ ಕ್ಯಾಪ್ಟನ್ನು. ಮತ್ತು ಇವ್ರ ಜೊತೆಗೆ ಮಿಚೆಲ್ ಸ್ಟಾರ್ಕ್ ಅವರು ಮತ್ತು ಕೊನೆಯದಾಗಿ ಬ್ಯೂ ವೆಬ್ಸ್ಟರ್ ಅವರು. ಒಂಥರ ಚೆನ್ನಾಗೇ ಕಾಣ್ತಾ ಇದೆ ಆಸ್ಟ್ರೇಲಿಯನ್ ಟೀಮು ಹೊಸ ಪ್ಲೇಯರ್ಸ್ ಆ್ಯಡ್ ಆಗಿರೋದ್ರಿಂದ. ಮತ್ತು ಇನ್ನೊಂದೇನಪ್ಪ ಅಂದರೆ, ಜಾಶ್ ಹೆಜಲ್ವುಡ್ ಅವರು ಈ ಒಂದು ಫೋರ್ತ್ ಮತ್ತು ಫಿಫ್ತ್ ಟೆಸ್ಟಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಹೌದು, ಇಂಜುರಿ ಕಾರಣದಿಂದ ಜಾಶ್ ಹೆಜಲ್ವುಡ್ ಅವರು ಫೋರ್ತ್ ಮತ್ತು ಫಿಫ್ತ್ ಟೆಸ್ಟ್ನ ಮಿಸ್ ಮಾಡ್ಕೋತಾರೆ. ಮತ್ತು ಇವ್ರ ಸ್ಲಾಟ್ಗೆ ಜೈ ರಿಚರ್ಡ್ಸನ್, ಸೀನ್ ಅಬೋಟ್ ಮತ್ತು ಸ್ಕ್ವಾಡ್ ಬೊಲಾಂಡ್ ಈ 3 ಜನರಲ್ಲಿ ಒಬ್ಬನ್ನ ಪಿಕ್ ಮಾಡ್ತಾರಂತೆ ಆಸ್ಟ್ರೇಲಿಯನ್ ಟೀಮ್ ಅವರು. ನೋಡಬೇಕು ಈ ಒಂದು ಫೋರ್ತ್ ಟೆಸ್ಟ್ ಯಾವ ಥರ ನಡೆಯುತ್ತೆ ಅಂತ. ಮತ್ತು ಈ ಒಂದು ರಿಪ್ಲೇಸ್ ಆಗಿರೋ ಪ್ಲೇಯರ್ಸ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.